ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಭಯ ಬಂದಿದೆ. ಎಲ್ಲ ಮತಗಳು ಬೋಗಸ್ ಮತದಾನ ಮಾಡ್ಯಾರ್ರೆ, ಸತ್ತವರೆಗೂ ವೋಟಿಂಗ್ ಆಗ್ತಾರೆ. ಸುಮಾರು ವಿಷಯದಲ್ಲಿ ಬಂದು ವೋಟಿಂಗ್ ಆಗ್ತಾರೆ. ಕೈಗೆ ಹಚ್ಚಿದಂಥದ್ದು ಯಾವುದೋ ಕೆಮಿಕಲ್ ಹಚ್ಚಿ ಅದಕ್ಕೊಂದು ವೋಟಿಂಗ್ ಆಗ್ತಾರೆ. ಈಗ ಇದು FIR ಆಗೋದ್ರಿಂದ ಯಾರು ಸತ್ತವ್ರದೆಲ್ಲ ಫೋಟೋಗಳು ಡಿಲೀಟ್ ಆಗ್ತವೆ. ಮತ್ತು ನಕಲಿ ಫೋಟೋ ಹೊರಗಿನವ್ರದ್ದು ಏನು ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತವೆ. ಅದಕ್ಕೆ FIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ BLO ಜೊತೆಗೆ ಒಂದು ರೀತಿ ಪ್ರೀತಿಯಿಂದ ಏನು ತಪ್ಪಾಗಿದ್ರೆ ಹೇಳ್ಬೇಕು, ಆದ್ರೆ ಎಲ್ಲರಿಗೂ ಅಧಿಕಾರ ಐತಿ. ನೀ ಯಾಕೆ ಬಂದಿ ಇವೇನು MLA ಅಲ್ಲ, MP ಅಲ್ಲ, ಅಥವಾ ಈ ಬಿಜಾಪುರದ ಆದಿಲ್ ಸಾಹೇಬ್ ಮರಿಮೊಮ್ಮಗನೂ ಅಲ್ಲ. ಆದಿಲ್ ಸಾಹೇಬ್ನು ಹೋಗ್ಯಾನ ಆ ಕಡೆ ಹೋಗ್ಕೊತ. ಇವರೆಲ್ಲ ಗುಂಡಾಗಿರಿ ಮಾಡೋದು, ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ FIR ಆಗ್ಲಾರ ನೋಡ್ಬೋದು. ಇದು ಉದ್ದೇಶ ಏನಂದ್ರೆ ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆಚೆ ಬರಬಾರ್ದು. ಮತ್ತೆ ಹೆಂಗ್ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಈಗ ಅವ್ರ ದಬ್ಬಾಳಿಕೆ ನೋಡ್ಬಿಟ್ರೆ ಮುಂದೆ ಅವರು MLA ಆಗಿದ್ರ ಗತಿ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗಲಾಗದ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೋತಾನಂದ್ರೆ ಯಾರಿಗೂ ಹೆದರ್ಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಆ ಜಿಲ್ಲೆ DC ಅವರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿ ಅಂತ ಕಾರ್ಪೊರೇಷನ್ ಕಮಿಷನ್ ಪತ್ರ ಬರೀಲಕತ್ತೀನಿ. ಇವತ್ತು ಯಾವನೊಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗ ಮೀಟಿಂಗ್ ಮಾಡ್ತಾನೆ. BLO ಯಾರು ಅಧಿಕಾರ ಕೊಡ್ತಾರ ಅವನಿಗೆ? ಅವ ಯಾವ ಅದನ್ನ ಕಂಡಕ್ಟ್ ಮಾಡೋದವ ಯಾವ ಅಧಿಕಾರಿ? ಅವ್ನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದಾನೆ. ಇವತ್ತು ನಾಳೆ ನಾನು ಜಿಲ್ಲಾಧಿಕಾರಿಗಳು ಪತ್ರ ಬರೀಲಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರಿಲಕ್ಕ ನನಗೂ ನಾ ಆಸ್ ಎ MLA ಕರಿಲಕ್ಕ ನನಗೆ ಅವಕಾಶ ಕೊಡಬೇಕು. ಕಾನೂನಿನ ಚೌಕಟ್ಟು ಇರಲಿಲ್ಲ ಅಂದ್ರೆ ಅವನ ಮ್ಯಾಗ ಆಕ್ಷನ್ ಆಗ್ಬೇಕು. ಆಫೀಸರ್ ಯಾಕೆ ಹೋಗೋದು ನಾವು BLO ಅವನ ಮ್ಯಾಗನು ಕೇಸ್, ಕ್ರಿಮಿನಲ್ ಕೇಸ್ ಆಗ್ಬೇಕು ಭರ್ತಿ ಮೇಲೆ. ಮತ್ತು ಭರ್ತಿಗೆ ಪ್ರಚೋದನೆ ಮಾಡದಂತ ಏನು ವ್ಯಕ್ತಿ ಅದಾನಲ್ಲ ಅವನ ಮ್ಯಾಗನು ಕೇಸ್ ಆಗ. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಹೊಯ್ಕೋತಾರಲ್ಲ, 30,000 ಓಟ್ ಚಿಂಚೋಳಿನ ಇಲ್ಲಿ ತರ್ಲಿಕ್ಕೆ ಆಗ್ತತೇನ್ರಿ? ಅಂತ 3 ದಿನ ಮಕ್ಕಳು ಅದಾರು 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ ತರುವಂತದ್ದು ಸಾಧ್ಯ ಐತೆ. 30,000 ಗೇಟ್ ವಾಹನಗಳು ಬೇಕಾಗ್ತದೆ. ಒಂದು ಕಾರ್ಯಕ್ರಮಕ್ಕೆ ಜನರನ್ನ ತರೋದಾಗುದಿಲ್ಲ 30,000 ಜನರನ್ನ. ಅಲ್ಲಿನೂ ನೋಡ್ರಿ ಸೇಮ್ ಹೆಸರು ಇರ್ತಾರ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್? ಅಲ್ಲಿನೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್? ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಹೇಳ್ಬೇಕನ್? ಹಂಗೆಲ್ಲ ಸೇಮ್ ನಾವು 12,000 ಅಂತ ವೋಟರ್ಸ್ಗಳು ಸೇಮ್ ಹೆಸರು ಇದ್ದವ್ರು ನಾವು ತೆಗೆದು ತೋರ್ತೀವಿ. ಚಿಂಚೋಳಿ ಒಳಗೆ ಇದ್ದವ್ರ ಹೆಸರುಗಳು ಫೋಟೋ ಬೇರೆ ಅದಾವ್ರು, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯ್ತು, ಕಿತ್ತು ಹೋಗುದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ. ಕಪಿಲ್ ಸಿಬಲ್ ಕೊಟ್ಟ, ಆದ್ರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡುತ್ತೆ. ಮತ್ತ ಇಂಟರ್ನಲ್ ಏನೋ ಚೀಫ್ ಜಸ್ಟಿಸ್ ಚೇಂಬರ್ನಾಗ ಒಂದು ಕೋರ್ಟ್ ನಡೀತದೆ. ಮತ್ ಕಪಿಲ್ ಸಿಬಲ್ ತಗೊಂಡು ಆ ಒಂದೇನ ಜಮೀರ್ ಅಹ್ಮದ್ ಖಾನ್ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕೊಂಡ್ ಬಂದ್ರು ಸಹಿತ ಇನ್ನ ನಕಲಿ ಓಟ್ ಅಂದ್ರ ಹತಾಶೆ ಆಗ್ಬಿಟ್ಟಾಗ ಕೆಲವು ಮಂದಿ ಬಿಜಾಪುರ್ನಾಗ. ಇವತ್ತ ಬಿಜಾಪುರ ನಗರ ಎಷ್ಟು ಸುಂದರ ಆಗೈತಿ, ಇಷ್ಟು ಶಾಂತ ಐತಿ, ಗುಂಡಾಗಿರಿ ನಡೆಯಲಾಗೈತಿ ಅನ್ನುವಂತ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ ಕಳೆದ 7-8 ವರ್ಷದಿಂದ. ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಐತಿ, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರುವಂತ ನಗರ ಆಗೈತಿ. ಇದು ಎಲ್ಲ ಇದನ್ನ ಹಾಳು ಮಾಡ್ಬೇಕು, ಇದನ್ನ ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLOಗಳು ಅಂಜಿಸುವುದು. ಈ ರೀತಿ ನಕಲಿ ಓಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನವ್ರು. ನಕಲಿ ಓಟ್ ಮಾಡುವಂತ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರ ಅಂತ ಹಲ್ಕಾಟ. ಅದಕ್ಕೆ ಸುಮ್ನೆ ಬಾಯಿ ಬಂದಂಗ ಮಾತಾಡಿದ್ರ ಆ ಶಬ್ದಗಳು ಮಾತಾಡ್ಲಿಕ್ಕೆ ನೀವು ಮಾಧ್ಯಮದವ್ರಿಗೂ ನಿಮ್ಗೆ ಅಭಿನಂದನೆ ಸಲ್ಲುತ್ತೇನೆ. ಅಂತ ಥರ್ಡ್ ರೇಟ್ ನನ್ನ ಮಕ್ಕಳು ಯಾವ್ದು ನೀವು ಹಾಕುದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ ಅದಾರ ಬಿಡ್ರಲ್ಲ ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರ. ಅದ್ರಾಗ ಇಲ್ಲೊಂದು ಹುರ್ಬೀಜ್ ರಮಾಪುರದ ಒಂದು ಸೇರಿ ಐತಿ. ಈ ಯೂಟ್ಯೂಬದು ಹುರ್ಬೀಜಗಳು ಏನು ಹೇಳಿದ್ರು ಯಾರು ಕೇಳೋರು ಅದಾರ? ನಿಮ್ಮಂತ ಮಾಧ್ಯಮಗಳಿಗೆ ಕೇಳ್ತಾರ.
ರಾಷ್ಟ್ರೀಯ ಚಾನೆಲ್ಗಳದು, ರಾಜ್ಯ ಚಾನೆಲ್ಗಳದು, ಪ್ರತಿಷ್ಠಿತ ಚಾನೆಲ್. ಅವೇನು ಹುರ್ಬೀಜಗಳು ರೊಕ್ಕ ಕೊಟ್ಕೊಂಡೇನೆ ಬಸವನಗೌಡ ಆಯ್ತಾಕಿಯ ವಯಸ್ಸಾಕಿಯ. ಇವಾಗ ಹುರ್ಬೀಜ ರಂಭಾಪುರದ ಒಂದು ಹುರ್ಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಯಾಗ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿನ್ಕೊತಿರ್ತಾನ ನನ್ನದ. ಇಂಥ ಯೂಟ್ಯೂಬ್ಗಳಿಂದ ನನಗೇನೂ ಆಗುದು. ನಾನು ಆ ಶಬ್ದಗಳು ಅವ್ರ ಅಪ್ಪನಂಗೆ ಮಾತಾಡಕ್ಕೆ ನನ್ನ ಬಲ್ಲಿ ಭಾಳ ದೊಡ್ಡ ಶಬ್ದ ಖುಷಿ. ಆದ್ರೆ ಆ ಸ್ಟೇಟಸ್ ಅಲ್ಲ, ಯಾವ ಪಂಚಾಯತಿ ಆರ್ಸಲ್ಲ, ಆರ್ಸಿ ಬಂದಿದೆಯಲ್ಲ, ಇಲ್ಲಿ ಬಂದು ನಮ್ಮ ಹಿಂದೂ ಏರಿಯಾದಾಗ ಇನ್ನು ಏನಾರ ಗುಂಡಾಗಿರಿ ಮಾಡೋದು. ನೀ ಅದಕ್ಕೆ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ, ನಮ್ಮ ಜನಕ್ಕೆ ನೀ ಯಾರು ಬರ್ತೀವಿ ನಮ್ಮ ಓಣ್ಯಾಗ? ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನೆದಟ್ಟೆ ಓಟ್ ಕೇಳ್ಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ್ರೆ ಸಂಘ ಸಂಸ್ಥೆದವ್ರು ಜನರನ್ನ ಇವತ್ತು ಅವ್ರಿಗೆ ಏನು ಅವ್ರಿಗೆ ಮುಗ್ಧ ಜನ ಅದಾರ, SIRದಾಗ ಫಾರ್ಮ್ ಹೆಂಗ್ ತುಂಬೋದನ್ನು ಗುರುತಿಲ್ಲ. ಕೆಲವೊಂದು BL ಒಳಗೆ ಗುರುತಿಲ್ರಿ, ಅಂಗನವಾಡಿ ಕಾರ್ಯಕರ್ತರು ಅವಾಗೇನು ಬರುದಿಲ್ಲ, ಅವ್ರಿಗೆ ಸಹಾಯ ಮಾಡ್ತಾರ. ಮಾಡ್ಬೋದತ್ತೈತಿ ಚುನಾವಣೆ ಆಯೋಗದ ಇದ್ರಾಗ. ನೀವೇನೆಲ್ಲ ಹಿಂಗ್ ಗುಂಡಾಗಿರಿ ಮಾಡ್ತೀನಿ, ನಮ್ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳು ಹೇಳ್ತೀನಿ, ನೀವೆಲ್ಲಾರು 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗ್ಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವ್ರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ್ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದ. ವಿಜಯಪುರ ನಗರದಲ್ಲಿ ಈ ಒಂದು ನಾಟಕ ಪರ್ಮನೆಂಟ್ ರೆಸಿಡೆನ್ಸಿ ಫೋಟೋ ಮತ್ತು ಅದನ್ನು ನೋಡ್ರಿ. ಈಗ ಇದ್ರಾಗ ಬಾಂಗ್ಲಾದೇಶಿಯವ್ರು ಎಷ್ಟದಾರ, ಮತ್ತೆ ಎಲ್ಲೆಲ್ಲಿ ಇಲ್ಲಿ ನೋಡ್ರಿ, ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2-2.5 ಸಾವಿರ ಬೋಗಸ್ ಹೋಟಿನ ಒಂದು ಇದು ಮಾಡಿ ಇವತ್ತು ಲೋಕಾಕ್ ಮುಂದೆ ಬಂದದ. ಅದಕ್ಕೆ ಇವ್ರು ಏನಾಗೈತ, ಇವರು ಬಿಜಾಪುರನ ಹಾಳು ಮಾಡ್ಬೇಕು ಅಂದ್ರೆ ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡ್ಬಿಟ್ರೆ ಇಂಥವ್ರು MLA ಆದ ಗತಿ ಏನಾಗ್ತದೆ. ಬಿಜಾಪುರ ಜಾಲ್ಪೂರ್ ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರು ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೆ 2028ಕ್ಕೆ ನಾವೇ ಆರಿಸಿ ಬರೋದು.